ಮಾತ ತಂದವ ಮಗ ಅಲ್ಲ, ಮಾನಿಗೆಟ್ಟೋಳು ಮಗಳಲ್ಲ. ಅಲ್ವ ಅಲ್ಲ, ಬಾಳಿಯ ದಿಂಡ ತೋರಲ್ಲ ತೊರೆಯಲ್ಲ. ಹೌದು ಹೌದು. ಎದ್ದ ತುಂಬಿದ ಸಬದಾಗ ಕೆಡಿಸಿ ಮಾತಾಡೋರಿಗೆ ಮನುಷ್ಯನ ಇರ್ಲಕ್ ಬರ್ದಿಲ್ಲ ಅಂತ ಮಾತು ಹೇಳ್ಯಾರ. ಹೌದು ಹೌದು, ಬರಬರಿ ಐತಿ ಮಾತ. ಸಂತ ಕಬೀರದಾಸ ಮಹಾರಾಜರನ್ನ ಮಾತು ಹೇಳ್ತಾರ. ಯಾರು ಹೇಳಿರುವ? ಸಂಘಕರ ಶ್ರಾಪಿಕೆ ಪಡೆದ ಬಡ ಜಯಗಿ. ಹೌದು ಹೌದು. ಸಂಘಕರ ಶ್ರಾಪಿಕೆ ಪಡೆದ ಬಡ ಜಯಗಿ. ಹೌದು. ಐಸಾ ಚಂದರಿಗೆ ಚೋರ ಪತ್ತರ ಕಾಯಿಗೆ ಅಂತ ಹೇಳಿದ್ರು. ಹೌದು. ಮುಂದೆ ಮಾಲಕನಾಯ ಕರ್ನಾಟಕದಾಗ ಬರೋಂದ್ರ ಅವರು. ಅಂದ್ರೆ ಇದು ನಿನಗೆ ತಿಳಿದಿಲ್ಲ. ತಿಳಿದಿಲ್ಲವ ನನಗಿದು. ಮಾತಿನ ತಾತ್ಪರ್ಯ ಹೆಂಗದ ಕೇಳು. ಹೆಂಗವ? ಸಂಘ ಮಾಡಬೇಕು ಹೆಂಗವ್ರ ಜೋಡಿ. ದಾರು ಕುಡಿಯಾರ್ದು, ಇಸ್ಪೇಟ್ ಆಡೋರ್ದು, ಮಟಕ ಆಡೋರ್ದು, ಮನಿ ತುಡುಗು ಮಾಡೋರ್ದು. ಹೌದು. ಇವ್ರ ಸಂಘ ಮಾಡಿದ್ರೆ ಏನಾಗ್ತದತ್ತೀನಿ? ಮನಿ ಉದ್ದಾರಕ್ಕ ಹೆಂಡ್ರ ಮಾತು ಕೇಳ್ತಾರು. ಹೌದು. ಹಂಗ ಅಲ್ಲ. ಹೌದು. ಒಳ್ಳೆಯವ್ರ ಸಂಘ ಮಾಡಬೇಕು, ಏನೋ ಮಾತಾಡಕ ಅನುಕೂಲ ಆಗ್ತದ. ಹೌದು ಹೌದು. ಏನೋ ದುಷ್ಟೂರ್ ಜೋಡಿ ಸಂಘ ಮಾಡಿದ್ರೆ ಯಾವಾರ ಹೆಂಗಾಗ್ತದ? ಹೆಂಗಿವ? ಹಣ್ಣು ತಿನ್ನೋದು ಬಿಟ್ಟ ಕಲ್ಲು ತಿನ್ನೋದು ಮಹಾತ್ಮರ ಮಾತು ಹೇಳ್ಯಾರ. ಹೌದವ ಹೌದು. ಕಲ್ಲು ತಿಂದು ಬಾಯಾಗಿನ ಹಾಲು ಮುರ್ಕೊಳ್ಳೋದಕ್ಕೈತಿ 32. ಯಾವಾರ ಹಂಗಾಗಿರಬಾರ್ದು. ಹೌದು. ಇರ್ಲಿ ಮುದ್ದೆ ಅಮಾವಾಸ್ಯದ ಸೇವೆ ಯಾರು ಮಾಡ್ತಿರೋ? ಯಾರವ? ನನ್ನಪ್ಪ ಅರಿಕೇರಿ ಸಿದ್ದಪ್ಪ ಮಹಾರಾಜರು ಮಾಡ್ತೇವ್ರು. ಹೌದು ಹೌದು. ಒಂದು ದಿವಸ ಸಿದ್ದಪ್ಪ ಮಹಾರಾಜರು ಭಕ್ತರಿಗೆಲ್ಲರಿಗೆ ಕರಿಗಡಬ ತುಪ್ಪ ಊಟ ಕೊಟ್ಟ ಟೈಮ್ದೊಳಗ ಹೌದು ತುಪ್ಪ ಎಲ್ಲ ಖಾಲಿಯಾಗಿ ಬಿಡ್ತು. ಸಿದ್ದಪ್ಪ ಮಹಾರಾಜರು ಮನದೊಳಗ ವಿಚಾರ ಮಾಡಿದ್ರು. ಏನಂತೇವ? ಬರೇ ಕರಿಗಡಬ ಅಷ್ಟೇ ಊಟ ಕೊಟ್ಟಿವಪ್ಪ ಅಂತಂದ್ರ ಹೌದು ಹೌದು. ನಮ್ಮ ಕುಲಕ್ಕೂ ಕೊಂದ ಬರ್ತದ, ಜಾಡಿಗೆ ಬರ್ತದ ಅಂತ ತಿಳ್ಕೊಂಡು ಏನ್ ಮಾಡಿದ? ಏನ್ ಮಾಡಿದ್ರಿವ? ಅಮ್ಮಾಗಿ ಧ್ಯಾನ ಮಾಡಿ ನೀರು ಬಿದ್ದಿಗೆ ಕೈಯಾಗಿ ಹಿಡಿದು ಹೌದು ಹೌದು. ಬಾವಿ ಒಳಗಿನ ನೀರು ತಂದು ತುಪ್ಪ ಮಾಡಿ ಉಳಿಸ್ಯಾನ. ಆಗಿನ ಕಾಲಕ್ಕೆ ಸಿದ್ದಪ್ಪ ಮಹಾರಾಜರು. ಹೌದು ಹೌದು. ಆಗಿನ ಕಾಲಕ್ಕೆ ಸಿದ್ದಪ್ಪ ಮಹಾರಾಜರು ಅಮೋಕ್ಷದ ಭಕ್ತಿ ಮಾಡ್ಯಾರ. ನೀರು ಹೋಗಿ ತುಪ್ಪ ಆಗ್ಯದ. ಹೌದು ಹೌದು. ಈ ಸದ್ದ ಅವ್ರನ್ನ ಕಂಡು ನಾವು ನೀವು ಎಲ್ಲಾರು ಭಕ್ತಿ ಮಾಡ್ಲಕ್ಕಂತಿದೇವು, ಮಾಡಕತ್ತೀವಲ್ಲವ. ನಮ್ಮದು ನೀರು ಹೋಗಿ ಏನಾರು ತುಪ್ಪ ಆಗಂಗದೇನು? ನಮ್ಮ ನೀರು ಹೋಗಿ ತುಂಬಕಂಗಿಲ್ರಿ ಇದು. ಚಲೋ ನೀರಿದ್ದು ಫಲಕ ನೀರ್ ಹಾಕವ ಈಗ. ತಮ್ಮ ಹೌದು. ಅವರು ಭಕ್ತಿನೇ ಮಾಡ್ಯಾರ ಕರೆ, ನಾವು ಭಕ್ತಿ ಮಾಡ್ಲಕ್ಕಂತಲ್ಲ. ಅವ್ರದೇ ಯಾಕ ನೀರು ಹೋಗಿ ತುಪ್ಪ ಆಗ್ಬೇಕಾಗ್ಯದ, ನಮ್ಮದು ಯಾಕೆ ನೀರು ಹೋಗಿ ತುಪ್ಪ ಆಗುದಿಲ್ಲ? ಯಾಕಾಗುದಿಲ್ಲ? ಬಿಡಿಸಿ ಹೇಳ್ಲೆ. ತಮ್ಮ ಅವರಲ್ಲಿ ಸ್ವಾರ್ಥ ಭಕ್ತಿ ಇಲ್ಲ, ನಮ್ಮಲ್ಲಿ ಸ್ವಾರ್ಥ ಭಕ್ತಿ ಅದ. ಇದು ನಮ್ಮದೊಂದು ಡಾಂಬಿಕ ಭಕ್ತಿ. ಹೌದು ಹೌದು. ಡಾಂಬಿಕ ಭಕ್ತಿ ಇದು. ಡಾಂಬಿಕ ಭಕ್ತಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗವ? ನಮ್ಮದು ಭಕ್ತಿ ಹೆಂಗದು? ಹೆಂಗವ? ಒಂದು ದೇವ್ರ ಗುಡಿ ಒಳಗ ದರ್ಶನ ಪಡ್ಕೊಳಕ ಹೋದೆಪ್ಪ ಅಂತಂದ್ರ ಹೌದು ಹೌದು. ಗುಡಿ ಹೊರಗ ಪಾದರಕ್ಷೆ ಬಿಟ್ಟು ಗುಡಿ ಒಳಗ ದೇವರಿಗೆ ನಮಸ್ಕಾರ ಮಾಡಕ್ ಒಳಗ್ ಹೋಗ್ತೀವಿ. ನಮ್ಮ ಶರೀರ ಎಲ್ಲ ದೇವ್ರ ಮುಂದೆ ಇರ್ತದ, ಕರೆ ಮನಸ್ಸು ಎಲ್ಲಿ ಇರ್ತದ ಅಂತೀನಿ. ಹೊರಗ್ ಬಿಟ್ಟಿರ್ತಿಲ್ಲ ಬಾಗಲ್ದಾಗ 200 ರೂಪಾಯಿ ಚಪ್ಪಲ್ ಮೇಲೆ. ಅದ್ರ ದೇವ್ರಿಗೆ ಬಂದವ್ರ ನಾನು ಹಾಕೊಂಡು ಹೋಗ್ಯಾರಂತ ಹೇಳಿ. ಹೌದು. ಯಾರ ತುಡುಗು ಮಾಡಿದ್ದಾರೆ ಅಂತ ಲಕ್ಷ ಸಾಕಾಡೆ ಹೋಗಿರ್ತದ ನಮ್ಮದು. ತಮ್ಮ ಇಂಥವ್ ಭಕ್ತಿ ಮಾಡ್ತೇವ ಅಂತ ಹೇಳಿ ಭಗವಂತ ಒಲೆಗಿಲ್ಲವ. ಒಲೆಯಲ್ಲಿವ ಜಾಡಿಸಿ ಒತ್ತು ಬಿಡ್ತಾನವ. ಹೋದಿಲ್ಲ. ಹೌದು. ಇರಿಬಿ 84 ಲಕ್ಷ ಜೀವರಾಶಿಗಳನ್ನ ತಿರುಗಿ ತಿರುಗಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಶ್ರೇಷ್ಠವಾದಂತ ಈ ಅರಿವಿನ ಜನ್ಮಕ್ಕೆ ಬಂದಿವಪ್ಪ ಅಂತಂದ್ರ ನಾವು ನೀವು ಎಲ್ಲಾರು ಅರು ಹಿಡಿದು ನಡಿಬೇಕಾಗ್ಯಾರ. ಯಾರಿಗೆ ವಾರು? ನೀ ಯಾರಿಗೆ ಹೊರ ಹಿಡಿಬೇಕತ್ತಿ? ಮನ್ಯಾಗ ಹೆಂಡತಿಗಿ ಅಕ್ಕಿಗೆ ಹೊರ ಹಿಡಿದ್ರೆ ಏನ್ ಸಿಗ್ತೈತಿ? ಬಿಸಿ ರೊಟ್ಟಿ ಸಿಗ್ತಾವು. ಹೌದು. ಹಾಕಲ್ಲ ಮಗನ. ಹೆಂಗವ? ಗುರುವಿಗೆ ಅವರು ಹಿಡಿಬೇಕಾಗ್ಯಾರ. ಹೌದು ಹೌದು. ಅವನಿಗೆ ಗುರುವಿಗೆ ನಾವು ಅವರು ಹಿಡಿದಪ್ಪ ಅಂತಂದ್ರ ಏನಾಗದಿವ? ನಮ್ಮ ದಾರಿ ಸರಳ ಆಗ್ತದ. ಹೌದು ಹೌದು. ಅದಕ್ಕ ಇರ್ಲಿ. ಹೌದು. ತಮ್ಮ ಇವತ್ತ ನನ್ನ ತಂದಿ ಬಳಗದವ್ರು, ಅಣ್ಣನ ಬಳಗದವ್ರು ಎಲ್ಲಾರು ಕೂಡಿರಿ ಎಲ್ಲಿ ಮುತ್ಯನ ಪೌಳಿ ಒಳಗ. ಹೌದು. ಎದ್ದು ಹೋಗ್ಬೇಡಿ. ಆಚೆ ಕಡೆ ಅವ್ರು ಬರ್ತಾರ, ಅವರು ಕೂಡಿರ್ತಾರ, ನೀವು ಕೂಡಿರ್ತಾರ, ಮತ್ತೆ ಎದ್ದು ಹೋಗುತ್ತೀರ ಅವ್ರಿಗೆ? ಹೆಂಗಿಲ್ಲ ಮಗನ. ಹೆಂಗಿವ? ಇಲ್ಲಿ ಅಣ್ಣನ ಬಳಕ ತಂದಿ ಬಳಕ ಏನ್ ಹೇಳೋದ ಮಾತ ಯಾನಿವ? ಇಷ್ಟೊತ್ತನ ಕಾಮಿಡಿ ಆಯ್ತು ಎಲ್ಲ ಅಂತಕ್ಕರೆ. ಹೌದು. ಯಾಕಪ್ಪ ಅದಕ್ಕೆ ಜೀವನದ ಮಾತು ಹೇಳೋದ ಇಲ್ಲಿ. ಹೌದು. ಏನ್ ಹೇಳ್ಬೇಕಂತೀವ? ಹೆಂಗ ಹೇಳೋದಪ್ಪ ಅಂತ ಕೇಳಿದ್ರ ಹೆಂಗಿವ? ಇವತ್ತ ಯಾರು ಇಲ್ಲಿ ಹೆಂಗ ನನ್ನ ಅಣ್ಣ ಬಳಗವ್ರು ಕುಡೀರ್ ನೋಡು. ಹೌದು. ಯಾರು ನೀವು ದಾರು ಕುಡಿದು ಹೊಲಸು ಚಟ ಮಾಡ್ಲಕತ್ತೀರ ನೋಡು, ದಯವಿಟ್ಟು ಕೈ ಮುಗಿಕೆ ಅಂತೀನಿ. ಎಲ್ಲ ಇವತ್ತೇ ಚಟ ಬಿಟ್ಟು ಬಿಡ್ರಿ. ಹೌದಾ? ದಾರು ಕುಡಿದು ಬಿಟ್ಟು ಬಿಡ್ರಿ. ಹೌದು. ಅಗೋರ ಇಟ್ಟೋತನ ಬಾಳ ಚಂದ ಮಾತಾಡಿದ್ರಿ. ಈಗ 2ನೇ ಸಂದಿ ಬಾಳ ತಪ್ಪು ಮಾತಾಡಕತ್ತೀರಿ ನೀವು. ಏನ್ ತಪ್ಪು ಮಾತಾಡಿದ್ರಿ? ಯಾನ್ ಹೇಳಕತ್ತೀರಿ? ಅಣ್ಣಗಳಿಗೆ ಅಪ್ಪಗಳಿಗೆ ದಾರು ಕುಡಿ ಬ್ಯಾಡ ಅಂತ ಹೇಳಕತ್ತೀನಿ, ಇದು ತಪ್ಪ. ನಿಮ್ ತಲೆ ಕೆಟ್ಟದ ನಾ ಹೇಳ್ತೇನೆ ನೋಡ್ರಿ. ಯಾಕ? ದಾರು ಅಂದ್ರೆ 3 ಲಾಭ ಆದ್ರೆ ನಿಮ್ಗೆ ಹೆಣ್ಮಕ್ಳು ಏನು ಕೂನ್ ಇಲ್ಲ ಅದು. ನೋಡ್ರಿ ದಾರುದಿಂದ ಲಾಭ. ಹೌದು. 3 ಲಾಭ ಕೇಳ್ಲೆ. ಅವ್ಯಾವ? ದಾರು ಕುಡಿಯಾಗ ಹೊಟ್ಟೆ ಜಡ್ಡ ಬರಂಗಿಲ್ಲ ನೋಡ್ರಿ.
ಯಾಕೋ ಕುಡಿದು ಕುಡಿದು ಎಲ್ಲ ಸೆಲ್ ಪೆಂಡ್ರೆ ಆಗ್ತೈತಿ ಒಮ್ಮೆ ಹಲಿಗೆನ ಹಚ್ಚೋದು ಹ್ಮ್ ದಾರು ಕುಡಿಯಾಗ ಹೊಟ್ಟೆ ಮನಿ ತುಡುಗಾಗಂಗಿಲ್ಲ ನೋಡ್ರಿ ಯಾಕೆ ತೊಡಗಲತ್ತಿ ಮನೆ ಅಂದ್ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಓದ್ ವಾಟ್ಸಾಪ್ ಇಟ್ಟಿದ್ದ ಅಲ್ಲೇನ್ ಬಗರಿ ಇಟ್ಟಿರ್ತಾನು ಮೂರನೇ ಲಭ್ಯವುದು ಮೂರನೇದ್ರ ದಾರು ಕುಡಿಯಾಗ ಹೊಟ್ಟೆ ನಾಯಿ ಕಡಿಯಂಗಿಲ್ಲ ನೋಡ್ರಿ ದಾರು ಕುಡ್ದವ ನಾಯಿ ಕಡೆ ಅಲ್ಲ ಹೌದು ಅವ್ನಿಗೆ ಏನ್ ನಾಯಿ ಕಡಿಯಲತ್ತೀನಿ ಇವನ ಮಗ ನಾಯಿ ಕಿತ್ತ ನಾಯಿ ಆ ಕಾಡ್ಯೋಮ್ ಈ ಕಾಡ್ಯೋಮ್ ಈ ಕಾಡ್ಯೋಮ್ ಆ ಕಾಡ್ಯೋಮ್ ಏನ್ ನಾಯಿ ಕಡಿಬೇಕು ಅಂದ್ರ ನಾಯಿನ ಅವನಿಗೆ ಹೋಗ್ತದ ಹೌದು ನಾಯಿ ಓಡಿ ಹೋಗ್ಬಿಡ್ತೈತೆ ಹಾದಿ ಮೇಲೆ ಅದಕ್ಕೆ ಹೇಳೋದು ತಮ್ಮ ಹೌದು ಯಾರು ದಾರು ಕುಡಿಲಾಕ ಹೋಗ್ಬೇಡ್ರಿ ದಾರುದೊಳಗೆ ಏನಿಲ್ಲ ಹೌದು ಹೌದು ದಾರು ಬಂದು ಯಾಕಪ್ಪ ಅಂತ ಕೇಳಿದ್ರ ಯಾಕೆವ ದಾರು ಬಿಟ್ಟ ಹಾಲು ಕುಡಿರಿ ಹೌದು ಹಾಲು ಕುಡ್ರಿಪ್ಪ ಅಂತಂದ್ರೆ ನಿಮ್ಮ ಶರೀರ ಗಟ್ಟಿ ಇರ್ತದ ಹೌದು ನಿಮ್ಮ ಶರೀರ ಆರೋಗ್ಯವಾಗಿ ಅವ್ರ ಮಾತು ತಪ್ಪು ಮಾತಾಡ್ಬೇಡ್ರಿ ನೀವು ಏನು ಈ ಹಸನ ದಿವಸ ಎರಡು ಎಮ್ಮೆ ಹಾಲು ಕೊಡ್ತಾನೆ ಈ ಬೇರೆ ಕಡೆ ಅಳಿಗಾಡಿಸ್ತಾನೆ ನೋಡುನು ಮಗನ ನೀ ದಾರು ಕುಡ್ತಿ ಹೋಗಿ ಎಳ್ಗಾಡ್ಸಿ ನೋಡು. ನಮ್ದ್ರೆ 90 ಮೇಲೆ ಸುತ್ತ ಒಂದು ಓಟಿ ಬಿದ್ರೆ ಬರೀ ಮುಟ್ಟದ ಕೊಳಗಲ್ ಹೊಳ್ಳಿದ್ರೆ ತಾನ ಅಳಿಗಾಡ್ತದ ಬೇರೆ ಕಡೆ ದಾರುದಾಗಟ್ಟ ಶಕ್ತಿ ಐತಿ ಶಕ್ತಿ ಐತಿ ಅದೇನ್ ಅಳಿಗಾಡಲ್ಲ ಮಗನ ನೀನು ನಿಂತಿಲ್ಲ ಅಳಿಗಾಡಕತ್ತಿರ್ತಿ ಅದಕ್ಕ ತಾಳಿ ಕೊಟ್ರು ಅದು ಒಂದು ಮಾತು ಹೇಳೇನ್ರಿ ಏನಂತ ದಾರು ಕುಡ್ದವ್ ದರ್ಯಪ್ಪನ ಮಕ್ಕಳು ಬೀರ್ ಕುಡ್ದವ್ ಬೀರಪ್ಪನ ಮಕ್ಕಳು ವಿಸ್ಕಿ ಕುಡ್ದವ್ರ ವಿಷ್ಣು ಮಕ್ಕಳು ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳು ಏನ ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳು ನೀ ಏನ್ ಹೇಳ್ತಿ ಏನ್ ಗೊತ್ತಾ? ಹೌದು ತರ ಕಡೆ ನನ್ನ ಕಾಕ ನಮ್ಮ ಪಾರ್ಟಿ ಅದು ನೀ ಏನ್ ಹೇಳ್ತಿ ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳು ಹೌದು ಬರಾಬರ್ ಐತಿ ಹೌದು ಇವ್ರಿಬ್ರು ತಾಳ್ದೇವ್ರ ಕಡೆಯಲ್ಲ ಇವ್ರು ಹುಚ್ಚುಳು ಮಕ್ಕಳು ಹೇ ಹೌದು ಕುಡ್ರಿ ಅಂತ ಕಲಿಸಿ ಕೊಡ ನೋಡಿ ಹೌದು ಇರ್ಲಿ ಯಾಕಪ್ಪ ಅದಕ್ಕೆ ದಯವಿಟ್ಟು ಹೌದು ಮನರಂಜನೆ ಕಾರ್ಯಕ್ರಮ ಕೊಡೋ ಸಲುವಾಗಿ ಕಾಮಿಡಿ ಮಾತಾಡ್ತಿರ್ತೇವಿ ಹೌದು ದಯವಿಟ್ಟು ಯಾರೋ ದಾರು ಕುಡಿಲಾಕ ಹೋಗ್ಬೇಡ್ರಿ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ನಮ್ಮ ನನ್ನ ತಾಯಿ ಬಳಗದವ್ರು ಕೊಡ್ತಾರಪ್ಪ ಅಂತಂದ್ರೆ ಇವ್ರಿಗೆ ಮಾತು ಹೇಳೋದಾದ ಏನ್ ಹೇಳ್ಬೇಕಂತೀವ ಹೆಂಗ ಹೇಳೋದಪ್ಪ ಅಂತ ಕೇಳಿದ್ರ ಏನಿವ 18 ವಯಸ್ಸು ಆದ ಬಳಿಕ ಪ್ರಾಯಕ್ಕೆ ಬಂದ ಮ್ಯಾಲ ಗಂಡನ ಮನೆಗೆ ನಿಮಗ ಮಾಡಿ ಕೊಟ್ಟಗಳೇನ ಹೌದು ಹೋಗಳು ಬಹಳ ಲಕ್ಷ ಕೊಟ್ಟು ಕೇಳ್ರಿ ಮಾತ ಹೌದು 1 ಲಕ್ಷ ಕೋಟಿ ಕೇಳ್ರಿ ನೀವು ಹುಡುಗರು ಕೈಯಾಗ 2 ರೂಪಾಯಿ ಕೊಡೋಷ್ಟು ತಾಕತ್ತಿಲ್ಲ ಲಕ್ಷ ಕೋಟಿ ಕೇಳತ್ತಿ ದೊಡ್ಡ ಶಾನೆ ಆಗ್ರಿ ನೀವು ಲಕ್ಷ ಅಂದ್ರೆ 1 ಲಕ್ಷ ರೂಪಾಯಿ ರೊಕ್ಕ ತಿನ್ನದ್ ಬಿಟ್ಟಿನಿ ಮತ್ತೇನಿವ ನಿಮಗ ಆಚೆ ಕಡೆ ಬಸ್ಸಾಗ ಬರೀ ರೊಕ್ಕದ ಚಿಂತೆ ನಿಮಗೆ ಹೌದು ಹ್ಯಾಂಗ ಅಲ್ಲ ಮಗನ ಹೆಂಗಿವ ಲಕ್ಷ ಅಂದ್ರೆ ಚಿತ್ತು ಇಲ್ಲೇ ಇಟ್ಟು ಕೇಳಲಕತ್ತೀನಿ ಅವ್ರಿಗೆ ಹೌದು ಗಮನ ಇಲ್ಲೇ ಇಟ್ಟು ಕೇಳಂದ್ರೇನ್ರಿ ಅವ್ರಿಗೆ ಒಟ್ಟು ಒಂದೇ ಮಗನ ಅಳಿಯಲ್ಲ ಮಗಳ ಗಂಡ ಹೌದು ಹೌದಿಲ್ಲ ಹೌದು ಅದಕ್ಕ ಇರ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗಿವ 18 ವಯಸ್ಸು ಆದ ಬಳಿಕ ಪ್ರಾಯಕ್ಕ ಬಂದ ಮ್ಯಾಲ ಮದುವೆ ಮಾಡಿ ಕೊಟ್ರಪ್ಪ ಅಂತಂದ್ರ ಹೌದು ಗಂಡನ ಮನಿ ಒಳಗ ತಮ್ಮ ಏನಿವ ಗಂಡ ಕುಂಟ ಇರ್ಲಿ ಹೆಂಗೆ ಇದ್ರು ಸಹಿತ ಹೌದು ಗಂಡನ ಜೊತೆ ನೀವು ಬಾಳೆ ಮಾಡಿ ಜೀವನ ಮಾಡ್ಬೇಕಯ್ಯ ಹೌದು ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ಏನಾರ ನೀವು ನಿಮ್ ಗಂಡನ ಜೊತೆ ಜಗಳ ಮಾಡಿ ನಿಮ್ಮ ತವ್ರ ಮನೆಗೆ ಹೊಟ್ಟೆ ಬರ್ಲಕ್ಕ ಹೋಗ್ಬೇಡ್ರಿ ಇದು ನಿಮಗೆ ಕೈ ಮುಗಿದ ಮಾತು ಕೇಳೋದಾರ ಹೌದು ಹೌದು ಯಾಕೆ ತವ್ರ ಮನೆಗೆ ಬರಬಾರ್ದು ಯಾಕಿವ ಯಾಕಪ್ಪ ಅಂತ ಕೇಳಿದ್ರೆ ತವ್ರ ಮನೆಗೆ ಹೋಗ್ಬೇಕು ಬರ್ಬೇಕು ಅಷ್ಟೇ ಸಹಿತ ಹೌದು ತವ್ರ ಮನೆ ಒಳಗೆ ಯಾವತ್ತೂ ಇರ್ಲಕ್ಕ ಹೋಗಬೇಡ್ರಿ ಹೌದು ಹೌದು ತಮ್ಮ ಗಂಡನ ಮನೆ ಒಳಗೆ ಇರ್ತಕ್ಕಂತ ಸ್ಥಾನನೇ ಬೇರೆ ಐತಿ ಹೆಣ್ಣು ಮಕ್ಕಳಿಗೆ ಹೌದು ತವ್ರ ಮನೆ ಒಳಗೆ ಇರ್ತಕ್ಕಂತ ಸ್ಥಾನನೇ ಬೇರೆ ಐತಿ ಆಯ್ತವ ಆಯ್ತಲ್ಲ ಎಲ್ಲಿ ತನ ಜಾಗ ಅದ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಒಳಗ ಎಲ್ಲಿ ತನ ಇವ ತಮ್ಮ ಬೆಳದ ಪ್ರಾಯಕ್ಕೆ ಬರೋಕ್ಕಿಂತ ಏನು ಹಾ ತಾಯಿ ತಂದೆ ಏನು ಮದುವೆ ಮಾಡಿ ಕೊಡ್ತಾರಲ್ಲ ಅಲ್ಲಿ ತನ ಅಷ್ಟೇ ನಮಗ ತವ್ರ ಮನೆ ಒಳಗೆ ಜಾಗ ಆಯ್ತವ ಆಯ್ತಲ್ಲ ಮದುವೆ ಮಾಡಿ ಕೊಟ್ರಪ್ಪ ಅಂತಂದ್ರೆ ಅದು ಜಾಗ ನಮ್ಮದಲ್ಲ ಹೌದು ಹೌದು ನೀವು ಹೋಗ್ರಿ ಕರೆ ಹಾ ಗಂಡನ ಜೊತೆ ಜಗಳ ಮಾಡಿ ತವ್ರ ಮನೆ ಒಳಗಿದ್ರಪ್ಪ ಅಂತಂದ್ರ ಹೌದು ತವ್ರ ಮನೆ ಒಳಗ ನೀವು ಬಂಗಾರ ತಾಟ್ಯಾಗೊಂಡ್ರೆ ನಿಮಗ ಅಲ್ಲಿ ಬೆಲೆ ಇಲ್ಲ ಹಾ ಹಾ ಏನು ಏನಿವ ತವ್ರ ಮನೆ ಒಳಗ ನೀವು ಬಂಗಾರ ತಾಟ್ಯಾಗೊಂಡ್ರೆ ಕರೆ ಹೌದು ತವ್ರ ಮನೆ ಒಳಗ ನಿಮಗ್ ಬೆಲೆ ಇಲ್ಲ ಹೌದು ಅದೇ ಗಂಡನ ಮನೆ ಒಳಗ ಒಂದು ಕಟ್ಟರತ್ತೆ ಜೀವನ ತಿಂದ್ರೆ ಅಲ್ಲಿ ಬಹಳ ನಿಮಗ್ ಬೆಲೆ ಅದ ಬೆಲೆ ಹೌದಲ್ಲ ಹೌದು 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 ಹೌದಿಲ್ಲ ಹೌದು ಅದಕ್ಕ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ತಮ್ಮ ಅದಕ್ಕೆ ಗಂಡನೇ ದೇವ್ರ ಅಂತ ಹೇಳ್ಯಾರ ಹೌದವ ಹೌದು ಅದಕ್ಕೆ ಹೇ ಗಂಡಿ ಮಲ್ಲಮ್ಮ ಹುಚ್ಚಿರ್ಲಿ ಹುಡುಗಿರ್ಲಿ ಹುಚ್ಚನ ಗಂಡನ ಸತ್ಯ ಅನಿಸಿಕೊಂಡು ಹಾ ಹೇ ಗಂಡಿ ಮಲ್ಲಮ್ಮ ಹೌದವ ಹೌದು ಗಂಡ ಪರಮ ದೇವರು ಎಷ್ಟೇ ಹುಚ್ಚಿದ್ರು ಸಹಿತ ಹಾ ಅವನಿಗೆ ಮುಂದೆ ಹಾಕೊಂಡು ಜೀವನ ಮಾಡ್ಯಾಳಂತಾರೆ ಹೌದು ಅತ್ತಿ ನೆಗೆನಿದರು ಎಷ್ಟೇ ಕಾಡಿದ್ರು ಕೂಡ ಹೌದು ಏನು ಮಾಡಿದ್ರು ಮಲ್ಲಯ್ಯನ ಸೇವೆ ಬಿಡಲಿಲ್ಲ ಇಲ್ಲಿ ಒಂದು ಮಾತು ಹೇಳೋದ ತಾಯಿ ಬಳಗರು ಕೊಡ್ತಾರಂತ ಹೇಳಿ ಏನಿವ ಒಂದು ದಿವಸ ಹೇಮರೆಡ್ಡಿ ಮಲ್ಲಮ್ಮ ಊಟ ಕೂತಿಳು ಹೌದು ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಹೌದು ಹೇಮರೆಡ್ಡಿ ಮಲ್ಲಮ್ಮನ ಜಾಡಿಸಿ ಒಂದು ಬಿಟ್ಟು ಹೌದು ಹೌದು ಹೇಮರೆಡ್ಡಿ ಮಲ್ಲಮ್ಮನ ತಾಟ ಹೋಗಿ ದೂರ ಬಿತ್ತು ಹೌದು ಅವಾಗ ಏನ್ ಮಾಡ್ಲು ಹೇಮರೆಡ್ಡಿ ಮಲ್ಲಮ್ಮ ಶಿಫ್ಟಿಗೆ ಬರಲಿಲ್ಲ ಹಾ ಹಾ ಏನ್ ಮಾಡಿದವ ನನ್ನ ಅತ್ತಿಯನ್ನ ತಾಟ ಒತ್ತಾಡ ಅತ್ತಿ ಕಾಲು ನೋವಾಗ್ಯದ ಅಂತೇಳಿ ಅತ್ತಿ ಕಾಲು ಒತ್ತೇಳ ಬಂದ ಒಳ್ಳೆ ಹಂಗ ನೀವು ಹೌದು ಅತ್ತಿ ಸೇವೆ ಮಾಡಿ ಹೌದು ಹೌದು ಅವಾಗ ಓದಾರ ನೀವೇನ್
ಮಗಳಿಗೆ ಈ ಕಾಲೇನು ಒತ್ತಿದ್ರೆ ಕುತ್ತಿಗೆನ ಎತ್ತುತ್ತಾರ ಮತ್ತೆ ಈಗ ಏಯ್ ಹೌದು ಹಾಗಿಲ್ಲ ಮಗನ ಹೆಂಗಿವ ಹೇಳೋದಾಗ ಒಂದು ಮಾತ ಯಾನಿವ ತಮ್ಮ ಗಂಡನ ಮನೆ ಒಳಗ ಅತ್ತಿಗೆ ಮತ್ತು ಸೊಸಿಗೆ ಜಗಳ ಯಾಕೆ ಬರ್ತಾರ ಯಾಕೆ ಬರ್ತದಿವ 2 ನಿಮಿಷ ಒಳಗ ಮಾತಾಡ್ತೇವೆ ಬ್ಯಾಡ ಹಾಡ್ರಿಪ್ಪ ಅಂತಂದ್ರ ಹೌದು ಹಾಡಿ ಬರ್ತೀವಿ ಮಾತಾಡ್ರಿ ಹೌದು ಹೆಂಗಪ್ಪ ಅದಕ್ಕೆ ಅಂದ್ರ ಹೆಂಗಿವ ಗಂಡನ ಮನೆ ಒಳಗ ಅತ್ತಿಗೆ ಮತ್ತು ಸೊಸಿಗೆ ಜಗಳ ಬರಬಾರ್ದು ಅಂದ್ರೆ ನೀವು ಏನು ಮಾಡ್ಬೇಕಾಗಿ ಯಾರು ಮಾಡ್ಬೇಕವ ಇಲ್ಲಿ ತಮ್ಮ ಸಾಕಷ್ಟು ಮಂದಿ ಅತ್ತಿದೇವರ ಮನೆ ಬಂದಾರ ಸ್ವಸ್ಥರು ಹೌದು ಇವತ್ತಿನ ಅಡಿಕೆ ಕೇಳಕ್ಕೆ ಬಂದಾರಲ್ಲ ಹೇಳುದಾದ ಯಾನವ ತಮ್ಮ ಅತ್ತೆ ಆಗಿರ್ತಕ್ಕಂಥ ಸೊಸಿಗೆ ಏನು ತಿಳಿದು ನಡಿಬೇಕಾಗ್ಯದ ಏನಿವ ಈಕಿ ನನ್ನ ಮಗಳು ಈಕಿ ನಾನು ಸೊಸಿ ಅಲ್ಲ ಏನು ಈಕಿ ನನ್ನ ಸೊಸೆ ಅಲ್ಲ ಏನು ಸಾಕ್ಷಾತ್ ನನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಮಗಳದಾಳ ಅಂತೇಳಿ ಹೌದು ಅತ್ತಿ ಸೊಸಿಗೆ ತಿಳ್ಕೊಂಡು ನಡಿಬೇಕು ಹೌದು ಹೌದು ಸೊಸಿ ಏನ ಅತ್ತಿಗೆ ತಿಳ್ಕೋಬೇಕು ಏನಿವ ಈಕಿ ನನ್ನ ಅತ್ತಿ ಅಲ್ಲ ಹೌದು ಈಕಿ ನನ್ನ ಅತ್ತೆ ಅಲ್ಲ ಸಾಕ್ಷಾತ್ ಈಕಿ ಕತ್ತಿ ಏ ಹೌದು ಮತ್ತೇನಿವ ಯಾಕಂದ್ರ ಹೆಂಗಿವ ಈಕಿ ನನ್ನ ಅತ್ತಿ ಅಲ್ಲ ಹೌದು ಹಡ್ದಿರ್ತಕ್ಕಂಥ ನನ್ನ ತಾಯಿ ಇದಾಳ ಅಂತ ಹೇಳಿ ಹೌದು ಸೊಸಿ ತಿಳ್ಕೋಬೇಕು ಹಿಂದೆ ಯಾರು ತಿಳ್ಕೊಂಡ್ ನಡ್ತೀರಿ ನಿಮ್ಮ ಮನೆ ಒಳಗೆ ಹೊಟ್ಟೆ ಜಗಳ ಕದನ ಬರ್ಲಾಕ ಸಾಧ್ಯ ಇಲ್ಲ ಹೌದು 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 ಈಗೊಮ್ಮೆ ಹೆಂಗಾಗಿತ್ತಪ್ಪ ಅದಕ್ಕೆ ಅಂದ್ರ ಹೆಂಗಿವ ಕಾರ್ಯಕ್ರಮ ಹೋಗಿದ್ದೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಹೌದು ಹೌದು ಹಿಂಗೆ ತಮ್ಮ ಅತ್ತೆ ಸೊಚ್ಚಾರ ಕತ್ತಿ ಹೇಳಕತ್ತಿದ್ಯಾ ಹೌದು ಏನು ಅತ್ತೆ ಆಗಿರ್ತಕ್ಕಂಥಕ್ಕೆ ಮಗಳಿಗೆ ಸೊಸಿಗೆ ಮಗಳಂತ ತಿಳಿದ್ ನಡ್ರಿ ಹೌದು ಸೊಸಿ ಆಗಿರ್ತಕ್ಕಂಥಕ್ಕೆ ಅತ್ತಿಗೆ ತಾಯಿ ಅಂತ ತಿಳಿದ್ ನಡ್ರಿ ಅಂತಗಳೇನ ಅವಾಗ ಅತ್ತಿ ಸೊಸಿ ಹರಕೆ ಕೇಳಕ್ ಬಂದಿದ್ರು ಹೌದು ಆಕಿನ ಗಂಡು ಬಂದಿದ್ರಿ ಹೌದು ಹೌದು ಬಂದಗಳೇನ ಹೌದು ಆಕಿನ ಗಂಡ ಬಂದಗಳೇನ ಸೊಸಿ ಹೇಳ್ತಾಳ ಅತ್ತಿಗೆ ಏನಂತೇವ ಆಕೆ ಅತ್ತೆ ಅಂದಿರ್ತಾಳ ಏನಂತೇವ ಈ ಸೊಸಿ ಅಲ್ಲ ಮಗಳತ್ತೇನ ಆತದಿರ್ತಾಳಲ್ಲ ಹೌದು ಅವಾಗ ಸೊಸಿ ಅಂತಾಳ ಏನಂತೇವ ಈಕೆ ಅತ್ತೆ ಅಲ್ಲ ನಮ್ಮ ಮೋವದ ಅಂತ ತಿಳ್ಕೊಂಡು ಹೌದು ಗಂಡಗೆ ಏನಂದಳಕಿ ಯಾನವ ಅತ್ತಿ ಅನ್ನ ಬಂದು ನೋಡಲಿ ಅಂದಳಕಿ ಹೌದು ಹೌದು ಇದು ಹಂಗಲ್ಲ ಹೌದು ಯಾಕಪ್ಪ ಅದಕ್ಕೆ ಅಂದ್ರ ಹೌದು ಒಂದಾಗಿ ಸಂಸಾರ ಮಾಡಬೇಕಯ್ಯ ಹೌದವ ಹೌದು ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಆಗಿ ಬಂಧುಗಳೇ ಬಾಳೆಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ನಮ್ಮ ಗಂಡನ ಮನಿ ಒಳಗ ಹೆಣ್ಣ ಮಗಳು ನಡಿಲಾಕ ಹೋದಾಗ ಅಕ್ಕಿಗೆ ಕಷ್ಟ ಬಂದಂಗಾರೆ ಶಿವನಲ್ಲಿ ಕೇಳ್ಕೊತಾಳ ಏನಂತೇವ ಯಾಕ ಕೇಳ್ಕೊತಾಳ ಯಾರದು ಸಂಸಾರ ಕೊಟ್ಟು ಬಿಚ್ಚಿ ಕೊಡಲ್ಲ ಕರೆ ಭಗವಂತನಲ್ಲಿ ಕೇಳ್ಕೊತಾಳ ಹೋಗಿ ಏನಂತೇವ ಯಾಕ ಕೇಳು ಹೇಳಲ್ಲ ಹುಟ್ಟ ಬಾರದು ಹೆಣ್ಣಿನ ಜಲುಮ ಈ ದೇಹ ಸುಡಲಿ ಕಷ್ಟ ಬರದನು ಬ್ರಹ್ಮ ದೇವರು ಹುಟ್ಟ ಬಾರದ ಹೆಣ್ಣಿನ ಜಲುಮ
ಇರ್ಲಿ ಹೌದು